ಶ್ರೀ ಕೊಟ್ರೇಶ್ವರ್ ಅವರೇ, ತಾವು ಇಂದು ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಮಹಾಜನದಹಳ್ಳಿಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ತಾವು ಅಧ್ಯಕ್ಷಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ. ತಾವು ನಿರ್ವಹಿಸಿದ ಅನುಭವಗಳನ್ನು ಹಂಚಿಕೊಳ್ಳಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಇವತ್ತು ನಮಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳು ಹಾಗೂ ಈ ಒಂದು ಶಾಲಾ ಸಂಸತ್ತಿನ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ಗುರುಬಸವರಾಜ್ ಸರ್ ಅವರು ನಮಗೆ ಏನಂತಂದರೆ ಜನತಾ ಚುನಾವಣಾ ನಿಯಮಗಳ ಅಧಿಸೂಚನೆ ಅನ್ವಯ ನಮ್ಮನ್ನು ಇವತ್ತು ಆಯ್ಕೆ ಮಾಡಿದರು, ಕೆಲಸಕ್ಕೆ ಹಾಜರಾತಿ ಮಾಡಿಕೊಂಡ್ರು. ಆ ಒಂದು ನಿಯಮಗಳೇನಿದ್ದಾವೆ, ಆ ಒಂದು ಮತದಾರರ ಕ್ಷೇತ್ರ, ಮತದಾರರ ಪಟ್ಟಿ, ಮತಯಂತ್ರಗಳು ಅವುಗಳನ್ನೆಲ್ಲ ನಮ್ಮ ಸುಪರ್ದಿಗೆ ಅವರು ನಮಗೆ ಕೊಟ್ಟರು. ಅವುಗಳನ್ನು ತೊಗೊಂಡ್ಬಿಟ್ಟು ನಾವು ನಮ್ಮ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂಥ ಮತಗಟ್ಟೆಗೆ ಬಂದು ನಮ್ಮ ಮತದಾನದ ಟೀಮ್ನೊಂದಿಗೆ ನಮ್ಮ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡ್ವಿ. ಅವ್ರು ಕೊಟ್ಟಿರ್ತಕ್ಕಂಥ ಕೆಲವಷ್ಟು ದಾಖಲೆಗಳನ್ನು ಫುಲ್ಫಿಲ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾವು ಸಮಯಕ್ಕೆ ಸರಿಯಾಗಿ 11 ಗಂಟೆಗೆ ಮತದಾನವನ್ನು ಪ್ರಾರಂಭ ಮಾಡಬೇಕಂತ ಹೇಳಿದರು. ಸೊ ಹಾಗಾಗಿ ನಾವು ಸರಿಯಾಗಿ 11 ಗಂಟೆಗೆ ಮತದಾನವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಏನಂತಂದರೆ ಅಣಕು ಮತದಾನವನ್ನು ಮಾಡಿಕೊಂಡು ಮತಪಟ್ಟಿಗೆ ಮತ್ತು ಮತದಾರರ ಯಾದಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತಗೊಂಡು ನಾವು ಮತದಾನವನ್ನು ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದಾಗ ಮೊದಲು ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತದಾನಕ್ಕೆ ಅವಕಾಶವನ್ನು ಕೊಟ್ವಿ. ಅದು ಸರಿಯಾಗಿ ಕರೆಕ್ಟಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಮತಯಂತ್ರಗಳಾಗಲಿ ನಮಗೆ ಯಾವುದೇ ರೀತಿಯಾಗಿ ತೊಂದರೆಯನ್ನು ಕೊಡಲಿಲ್ಲ. ಹಾಗೆ ನಮ್ಮ ಲೋಕರೋಡ್ ಸರ್ ಅವರು ಅದನ್ನು ನಿಭಾಯಿಸಿದರು. ನಂತರ 10ನೇ ತರಗತಿ ಕೊಟ್ವಿ. ಆಗಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ದೋಷಗಳು ಅದರಲ್ಲಿ ಕಂಡು ಬರಲಿಲ್ಲ. ಅಲ್ಲಿಗೆ 164 ವಿದ್ಯಾರ್ಥಿಗಳು ಮತ ಚಲಾಯಿಸಿದರು. ನಂತರ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ 9ನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಸಂಪೂರ್ಣ ಮತದಾನ ಮುಗಿದಾಗ 242 ವಿದ್ಯಾರ್ಥಿಗಳು ಇವತ್ತು ವೋಟಿಂಗ್ ಮಾಡಿದ್ದಾರೆ. ಅಂದರೆ ಶೇಕಡ ನಮ್ಮ ಮತಗಟ್ಟೆಯಲ್ಲಿ 83% ಮತದಾನ ಆಗಿದೆ. ಎಲ್ಲದೂ ನಿಯಮಗಳ ಅನ್ವಯ, ಜನತಾ ಪ್ರಾತಿನಿಧ್ಯ ನಿಯಮದ ಅನ್ವಯನೇ ಸರಿಯಾಗಿ ನಾವು ಅಂದರೆ ಸರ್ ತಾವು ಈ ಶಾಲೆಯಲ್ಲಿ ಸಂಪೂರ್ಣ ಮತದಾನ ಪ್ರಕ್ರಿಯೆಯ ಅಣಕುತನವನ್ನು ತೋರಿಸಿ ವಿದ್ಯಾರ್ಥಿಗಳಿಗೆ ಮತದಾನ ಪ್ರಕ್ರಿಯೆಯನ್ನು ಪರಿಚಯಿಸಿದಿರಿ ಅಂತ ಅನಿಸುತ್ತೆ. ಹೌದು ಸರ್. ಇದರ ಉದ್ದೇಶ ಏನು? ಅಲ್ಲಿ ನಾವು ಏನಂತಂದರೆ ಅಣಕು ಮತದಾನವನ್ನು ಯಾವ ಉದ್ದೇಶಕ್ಕೆ ಮಾಡ್ತೀವಿ ನಾವು ಅಂತಂದರೆ ಆ ಒಂದು ಅಭ್ಯರ್ಥಿಗಳಿಗೆ ಮತ್ತು ನಮ್ಮ ಒಂದು ತಂಡದವರು ಎಲ್ಲ ಸೇರಿಬಿಟ್ಟು ಎಲ್ಲ ಆ ಒಂದು ಮತಪೆಟ್ಟಿಗೆಯನ್ನು ನಾವು ಮತಯಂತ್ರವನ್ನು ಉಪಯೋಗಿಸಿಕೊಂಡು ಪ್ರತಿ ವಿದ್ಯಾರ್ಥಿಗೂ ಕೂಡ ನಾವು ಮತವನ್ನು ಹಾಕುವುದರ ಮೂಲಕ ಆ ವಿದ್ಯಾರ್ಥಿಗಳಿಗೆ ನಮ್ಮ ಓಟು ಸರಿಯಾಗಿ ನಮಗೇ ಅದು ಮತ ಚಲಾಯಿಸಲ್ಪಡುತ್ತದೆ ಎಂಬ ಒಂದು ಖಾತ್ರಿಯನ್ನು ಅಭ್ಯರ್ಥಿಗಳು ಮತ್ತು ನಮ್ಮ ಒಂದು ಮತದಾನದ ಟೀಮ್ ಏನಿದೆ ಈ ತಂಡದವರೆಲ್ಲ ಖಾತ್ರಿಪಡಿಸಿಕೊಂಡ ನಂತರವೇ ನಾವು ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅಂದರೆ ತಾವು ಒಂದು ಉತ್ತಮವಾದ ಮತದಾನದ ವಾತಾವರಣವನ್ನು ಶಾಲೆಯ ವಿದ್ಯಾರ್ಥಿಗಳಿಗೆ ಪರಿಚಯಿಸಿದ್ದೀರಿ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಈ ಪ್ರಯತ್ನ ಶ್ಲಾಘನೀಯವಾಗಿದೆ. ತಮಗೆ ಧನ್ಯವಾದಗಳು. ಖಂಡಿತ. ನಮಸ್ತೆ ಸರ್.